ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಶ್ರೀಪಾದರಾಜರು ಬರೆದತಕ್ಕಂತಹ ಮಧ್ವನಾಮದ ಆರಂಭದಲ್ಲಿ ಪಲ್ಲವಿಯಲ್ಲಿ ಪ್ರಾಣದೇವರನ್ನು ಹಾಗೂ ಪರಮಾತ್ಮನನ್ನು ಇಬ್ಬರನ್ನು ಕೂಡ ಪ್ರಾರ್ಥನೆ ಮಾಡಿ ಆರಂಭದ 3-4 ಪದ್ಯಗಳಲ್ಲಿ ಮುಖ್ಯ ಪ್ರಾಣದೇವರ ಮೂಲ ರೂಪವನ್ನು ವರ್ಣನೆ ಮಾಡ್ತಾ ಬಂದರು. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಿಸಿ ನೆಲೆಸಿಹ ಹರಿಯನಲ್ಲದೆ ಬಗೆಯ ಅನ್ಯರನ್ನು ಲೋಕದೊಳು ಗುರುಕುಲ ತಿಲಕ ಮುಖ್ಯ ಪವಮಾನನು. ಈ ಒಂದು ಪದ್ಯದ ಅರ್ಥಾನುಸಂಧಾನವನ್ನು ನಾವು ಇವತ್ತು ನೋಡೋಣ. ಪ್ರಾಣದೇವರು ಈ ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಕರಾಗಿ ಇದ್ದಾರೆ. ಪ್ರಾಣದೇವರು, ಪ್ರಾಣ ಅಂದ್ರೇನು? ಸಕಲ ಇಂದ್ರಿಯಗಳನ್ನು ಚಟುವಟಿಕೆಗಳನ್ನು ನಡೆಸಲು ಪ್ರೇರಿಸ್ತಕ್ಕಂಥವನು. ನಮ್ಮ ಎಲ್ಲ ಇಂದ್ರಿಯಗಳು ಆಯಾ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಪ್ರೇರಣೆ ನೀಡತಕ್ಕಂಥವನು ಮುಖ್ಯ ಪ್ರಾಣ. ಪ್ರಕರ್ಷೇಣ ಆನಯತಿ ಚೇಷ್ಟಯತಿ ತತ್ತದಿಂದ್ರಿಯ ವ್ಯಾಪಾರಾನ್ ಕಾರಯತಿ ಇತಿ ಪ್ರಾಣಃ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಪ್ರಾಣ ಶಬ್ದದ ಅರ್ಥವನ್ನು ಹೇಳ್ತಾರೆ. ಇಂತಹ ಪ್ರಾಣ ನಮ್ಮ ಶರೀರಗಳು ಬದುಕಬೇಕಾದರೆ ಪ್ರಾಣ ಇರಬೇಕು. ಬದುಕುವಂತೆ ಅವನು ಮಾಡ್ತಾನೆ, ಆದ್ದರಿಂದ ಅವನಿಗೆ ಪ್ರಾಣ ಅಂತ ಹೆಸರು. ಪ್ರಕರ್ಷೇಣ ಆನಯತಿ ಜೀವಯತಿ ಇತಿ ಪ್ರಾಣ.
ವಾಯುದೇವರು ದೇಹದೊಳಗಿದ್ದರೆ ದೇಹ ಬದುಕುತ್ತೆ. ಅದನ್ನೇ ಹಿಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾರೆ. ಶರೀರಗಳು ಬದುಕುವಂತೆ ಮಾಡುವವನಾದ್ದರಿಂದ ಅವನನ್ನು ಪ್ರಾಣ ಅಂತ ಹೇಳ್ತಾರೆ. ಇಂತಹ ಪ್ರಾಣದೇವರನ್ನು ಉಪನಿಷತ್ತಿನಲ್ಲಿ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ, ಪ್ರಥಮ ಪ್ರಾಣ ಅಂತ ಹೇಳ್ತಾರೆ, ವರಿಷ್ಠ ಪ್ರಾಣ ಅಂತ ಹೇಳ್ತಾರೆ, ಪ್ರಾಣಾಗ್ನಿ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣ ಅವನು ಪರಮಶ್ರೇಷ್ಠನಾಗಿದ್ದಾನೆ. ಅಂತಹ ಪರಮಶ್ರೇಷ್ಠನಾಗಿರ್ತಕ್ಕಂತಹ ಮುಖ್ಯ ಪ್ರಾಣ ಎಲ್ಲರೊಳಗೆ ಹೇಗೆ ನಿಯಾಮಕನಾಗಿದ್ದಾನೆ ಎಂಬುದನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಿಸಿ ನೆಲೆಸಿಹ. ಎಲ್ಲರೊಳಗೆ ಇವ ಇದ್ದಾನೆ, ಎಲ್ಲಕ್ಕೂ ಇವನು ಆಧಾರನಾಗಿ ಇದ್ದಾನೆ, ಎಲ್ಲರಿಗೂ ಆಧಾರನಾಗಿದ್ದಾನೆ, ಎಲ್ಲರಿಗೂ ನಿಯಾಮಕನಾಗಿದ್ದಾನೆ. ಇವ ಆಧಾರವಾಗಿದ್ದದರಿಂದಾಗಿ ಎಲ್ಲರೂ ಇವತ್ತು ಅವರವರ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ನಾವು ಊಟ ಮಾಡಿದಂತಹ ಅನ್ನರಸವನ್ನು ನಾನಾ ವಿಧದಿಂದ ನಾಡಿಗಳಲ್ಲಿ ಒಯ್ಯುವುದರಿಂದ ವ್ಯಾನ ಎಂಬ ಹೆಸರಿನ ಮುಖ್ಯ ಪ್ರಾಣ ವ್ಯಾನವಾಯುವಿನಲ್ಲಿದ್ದು ಈ ನಾಡಿಯಲ್ಲಿ ಸಂಚರಿಸ್ತಾ ಇರ್ತಾನೆ. ಉದಾನ ಎಂಬ ಹೆಸರಿನ ಮುಖ್ಯ ಪ್ರಾಣನು ಉದಾನ ಇದ್ದುಕೊಂಡು ಈ ನಾಡಿಗಳಲ್ಲಿ ಮುಖ್ಯವಾಗಿರತಕ್ಕಂತಹ ಸುಷುಮ್ನಾ ನಾಡಿಯಲ್ಲಿ ಮೇಲ್ಮುಖವಾಗಿ ಸಂಚರಿಸ್ತಾ ಇರ್ತಾನೆ. ಜೀವನು ಮಾಡಿದಂತಹ ಪುಣ್ಯದಿಂದ ಸ್ವರ್ಗಕ್ಕೋ ಅಥವಾ ತತ್ವಜ್ಞಾನದಿಂದ ಮೋಕ್ಷಕ್ಕೋ ಅಥವಾ ಪಾಪದಿಂದ ನರಕಕ್ಕೋ ಅಥವಾ ಪುಣ್ಯ ಪಾಪಗಳು ಸಮಾನವಾಗಿದ್ದರೆ ಮನುಷ್ಯ ಲೋಕಕ್ಕೋ ಈ ಉದಾನನೇ ಜೀವನನ್ನು ತೆಗೆದುಕೊಂಡು ಹೋಗ್ತಾನೆ. ಜೀವ ಈ ಭೂಮಿಗೆ ಬರುವಂಥದ್ದು ಪುಣ್ಯವಶಾತ್ ಸ್ವರ್ಗಕ್ಕೆ ಹೋಗುವಂಥದ್ದು, ತತ್ವಜ್ಞಾನವಶಾತ್ ಮೋಕ್ಷಕ್ಕೆ ಹೋಗುವಂಥದ್ದು, ಪಾಪವಶಾತ್ ನರಕಕ್ಕೆ ಹೋಗುವಂಥದ್ದು. ಇದನ್ನು ಉದಾನನೇ ಜೀವನನ್ನು ಕರೆದುಕೊಂಡು ಹೋಗ್ತಾನೆ. ಪ್ರಾಣನಾಮಕನಾಗಿರ್ತಕ್ಕಂಥ ಮುಖ್ಯ ಪ್ರಾಣ ಶರೀರದ ಹೊರಗೆ ಸೂರ್ಯನಲ್ಲಿದ್ದುಕೊಂಡು ಸೂರ್ಯನೆಂಬ ಹೆಸರುಳ್ಳವನಾಗಿ ಉದಯಿಸ್ತಾನೆ. ಸೂರ್ಯನಲ್ಲಿರುವ ಕಾರಣ ಆ ಪ್ರಾಣ ಆ ಸೂರ್ಯನೊಂದಿಗೆ ನಮ್ಮ ಕಣ್ಣಿನೊಳಗೆ ಇದ್ದು ಕಣ್ಣಿನಲ್ಲಿರ್ತಕ್ಕಂತಹ ಪ್ರಾಣವಾಯುವನ್ನು ಅನುಗ್ರಹಿಸ್ತಾನೆ. ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ವಿಧದ ವಾಯುಗಳೇ ಈ ಬಾಹ್ಯ ಪ್ರಪಂಚವನ್ನು ಧರಿಸ್ತಕ್ಕಂತಹ ಶಕ್ತಿಗಳಾಗಿವೆ. ಇದನ್ನು ವೇದಗಳಲ್ಲಿಯೂ ಸ್ಮೃತಿಗಳಲ್ಲಿಯೂ ಹೇಳಿದ್ದಾರೆ. ಭಗವಂತನ ಆಜ್ಞೆಯಂತೆ ಶ್ರೀಹರಿಯು ಪ್ರಸನ್ನನಾಗಿ ತನ್ನಲ್ಲಿ ನಿಂತು ಪ್ರೇರಣೆ ಮಾಡುವುದರಿಂದ ಅವನು ಪ್ರೀತನಾಗಬೇಕೆಂಬ ಉದ್ದೇಶದಿಂದ ಸರ್ವಕರ್ಮಗಳನ್ನು ಆಚರಿಸಬೇಕು. ಬುದ್ಧಿಸ್ಥನಾಗಿ ಅವನು ಪ್ರೇರಿಸುವುದನ್ನು ಯಾವ ರೀತಿಯಿಂದಲೂ ವಿರೋಧಿಸ್ತಕ್ಕಂತಹ, ಅತಿಕ್ರಮಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಬಾರದು. ಹೀಗೆ ಸರ್ವೇಂದ್ರಿಯ ಅಭಿಮಾನಿಗಳ ನಿಯಾಮಕನಾಗಿ ಮುಖ್ಯಪ್ರಾಣದೇವರ ಮೂಲಕವಾಗಿ ಭಗವಂತ ಪ್ರೇರಿಸ್ತಾ ಇದ್ದಾನೆ. ಆ ಭಗವಂತನ ಆಜ್ಞಾಬದ್ಧನಾಗಿ ಪ್ರಾಣದೇವರು ಎಲ್ಲರಿಗೂ ನಿಯಾಮಕರಾಗಿದ್ದಾರೆ. ಪರತರ ನೆನೆಸಿ ನಿಯಾಮಿಸಿ ನೆಲೆಸಿಹ, ನಿಯಾಮಕರಾಗಿ ಎಲ್ಲರೊಳಗಿದ್ದಾರೆ. ಪ್ರತಿದಿನವೂ ಪ್ರತಿ ಕ್ಷಣದಲ್ಲಿಯೂ ಕೂಡ ಸರ್ವ ಜೀವರಿಂದ ಸರ್ವಕರ್ಮಗಳನ್ನು ಮುಖ್ಯ ಪ್ರಾಣದೇವರು ತಾನು ಮಾಡಿಸ್ತಾರೆ. ಆ ಸರ್ವಕರ್ಮಗಳನ್ನು ಕೂಡ ಆ ಪರಮಾತ್ಮನಿಗೆ ಅರ್ಪಿಸುವ ಅಧಿಕಾರವೂ ಕೂಡ ಅದು ಅವನಿಗೆ ಇರುವಂಥದ್ದು. ಹೀಗೆ ನಮ್ಮನ್ನು ಆಯಾ ಕರ್ಮಗಳಲ್ಲಿ ಪ್ರೇರಿಸ್ತಕ್ಕಂತಹ ಏನು ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಆ ತತ್ವಾಭಿಮಾನಿ ದೇವತೆಗಳಿಗೆ ನಿಂತು ಮುಖ್ಯ ಪ್ರೇರಕನಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಉದ್ಬೋಧಿಸ್ತಾ ಸರ್ವ ಕರ್ಮಗಳಿಗೂ ಸಿದ್ಧಿಪ್ರದನಾಗಿ ಸರ್ವ ಕರ್ಮಗಳನ್ನು ಶ್ರೀಹರಿಯ ಪ್ರೀತ್ಯರ್ಥವಾಗಿ ಶ್ರೀಹರಿಯ ಪೂಜೆ ಅಂತ ತಿಳ್ಕೊಂಡು ನಮ್ಮೊಳಗಿದ್ದು ಆ ಮುಖ್ಯ ಪ್ರಾಣದೇವರೇ ಮಾಡ್ತಾ ಇದ್ದಾರೆ. ಈ ಬ್ರಹ್ಮಾದಿ ಜೀವರ ಎಲ್ಲ ಕರ್ಮಗಳ ಸ್ವತಂತ್ರ ಪರಮಾತ್ಮ. ಅಂತಹ ಪರಮಾತ್ಮನ ಕ್ರಿಯಾತ್ಮಕವಾಗಿರತಕ್ಕಂತಹ ರೂಪಗಳು ಅಸಂಖ್ಯ ಇವೆ. ಅವುಗಳನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ. ಆ ಎಲ್ಲ ರೂಪಗಳನ್ನು ಮುಖ್ಯ ಪ್ರಾಣದೇವರು ಚಿಂತಿಸ್ತಾ ಆಯಾ ಕರ್ಮಗಳನ್ನು ತಾನು ಮಾಡಿ ಇತರರಿಂದಲೂ ಮಾಡಿಸುವುದರಲ್ಲಿ ಮುಖ್ಯ ಪ್ರಾಣದೇವರು ಮಾತ್ರ ಸಮರ್ಥರು. ಆದ್ದರಿಂದ ಅವರನ್ನು
ಶ್ರೀಪಾದರಾಜರು ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಿಸಿ ಸಮರ್ಥರಾಗಿದ್ದಾರೆ. ಇಂತಹ ಮುಖ್ಯ ಪ್ರಾಣದೇವರು ಸಕಲ ಗುಣ ಪರಿಪೂರ್ಣರಾಗಿದ್ದಾರೆ, ದುಃಖಾದಿ ಸಕಲ ದೋಷ ದೂರರಾಗಿದ್ದಾರೆ, ಪರಮಾತ್ಮನ ಇಚ್ಛೆಯ ಅನುಸಾರವಾಗಿ ವರ್ತಿಸ್ತಾರೆ. ಆದ್ದರಿಂದಲೇ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಂತಹ ಮುಖ್ಯ ಪ್ರಾಣದೇವರು ನಮಗೆ ಎಲ್ಲ ಅವಸ್ಥೆಗಳಲ್ಲಿಯೂ ಪ್ರೇರಕರಾಗಿದ್ದಾರೆ. ನಮ್ಮ ಎಲ್ಲ ಅವಸ್ಥೆಗಳು, ಮುಖ್ಯವಾಗಿ 3 ಅವಸ್ಥೆಗಳು ಮನುಷ್ಯ ಜೀವನಿಗೆ 3 ಅವಸ್ಥೆ ಯಾವುದ್ಯಾವುದು? ಅವಸ್ಥಾತ್ರಯಗಳು. ಅವಸ್ಥಾತ್ರಯಗಳಲ್ಲಿ ಅವ ನಮ್ಮೊಳಗಿದ್ದು ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಮುಖ್ಯ ಪ್ರಾಣ. ಜಾಗರಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ ಈ 3 ಅವಸ್ಥೆ. ಇವ ಪ್ರತಿಯೊಬ್ಬ ಜೀವಿಯ ಹೃದಯ ಕಮಲ ಇದೆಯಲ್ಲ, ಆ ಹೃದಯ ಕಮಲದ ಕರ್ಣಿಕಾದ ಮೂಲದಲ್ಲಿ ಮೂಲೇಶ ಅಂತ ಪರಮಾತ್ಮನ ರೂಪ ಇದೆ. ಆ ಮೂಲೇಶನ ಪದತಲದಲ್ಲಿ ಕುಳಿತುಕೊಂಡು ಮುಖ್ಯ ಪ್ರಾಣ ಜೀವನಿಗೆ ಆಧಾರನಾಗಿದ್ದಾನೆ. ಈ ಪರಮಾತ್ಮ ಜೀವನಿಗೆ ಜಾಗರ, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳನ್ನು ಉಂಟು ಮಾಡ್ತಾ ಇದ್ದಾನೆ. ಪರಮಾತ್ಮ ಮೂಲೇಶನಾಗಿ ಜೀವನ ಹೃದಯ ಕರ್ಣಿಕಾ ಮೂಲದಲ್ಲಿದ್ದಾನೆ. ಆಮೇಲೆ ಕರ್ಣಿಕಾಗ್ರದಲ್ಲಿ ಅಗ್ರೇಶನಾಗಿ ಜೀವನವನ್ನು ಆಲಿಂಗಿಸಿಕೊಂಡಿದ್ದಾನೆ. ಎಲ್ಲ ಕಡೆಯಲ್ಲಿಯೂ ಕೂಡ ಕರ್ಣಿಕಾಗ್ರದಲ್ಲಿ ಅಗ್ರೇಶ ರೂಪಿ ಪರಮಾತ್ಮ ಜೀವನವನ್ನು ಆಲಿಂಗಿಸಿಕೊಂಡಿದ್ದಾನೆ. ಅವನನ್ನು ನಾವು ಪ್ರಾಜ್ಞನಾಮಕ ಪರಮಾತ್ಮ ಅಂತ ಹೇಳ್ತೀವಿ. ಅವನ ಆಲಿಂಗನದಲ್ಲಿ ನಾವು ಗಾಢ ನಿದ್ರೆಯನ್ನು ಅನುಭವಿಸ್ತೇವೆ. ಎಚ್ಚರವನು ಯಾವಾಗಲೂ ಹೃದಯ ಮೂಲ ಕರ್ಣಿಕಾದಲ್ಲಿರ್ತಾನೆ. ಈ ಎಚ್ಚರವಾಗಿದ್ದಾಗ ಜೀವನಿಗೆ ಈ ಬಾಹ್ಯವಾಗಿರ್ತಕ್ಕಂತಹ ಜಡ ಪದಾರ್ಥಗಳ ಸೇವನೆ ಮಾಡ್ತಾ ಇರ್ತಾನೆ. ಆ ಜಡ ಪದಾರ್ಥದ ಸೇವನೆ ಮಾಡ್ತಾ ಇರುವಾಗ ಅವನಿಗೆ ಸುಖ ದುಃಖಗಳು ಆಗ್ತಾ ಇರ್ತವೆ. ಅವುಗಳನ್ನು ಭಗವಂತ ಉಂಟು ಮಾಡ್ತಾ ಇರ್ತಾನೆ. ಹೀಗೆ ಮುಖ್ಯ ಪ್ರಾಣದೇವರು ಜಾಗರ ಅವಸ್ಥೆಯಲ್ಲಿ ಹೃದಯ ಕರ್ಣಿಕಾ ಮೂಲದಿಂದ ಅವರು ಈ ಜಡ ಪದಾರ್ಥಗಳ ಸೇವನೆ ಮಾಡಿದಾಗ ಜೀವನಿಗೆ ಸುಖ ದುಃಖಾಗತಿಗಳ ಅನುಭವ ಉಂಟಾಗುವಂತೆ ಮಾಡ್ತಾರೆ ಜಾಗರಾವಸ್ಥೆಯಲ್ಲಿ. ಇನ್ನು ಸ್ವಪ್ನಾವಸ್ಥೆಯಲ್ಲಿ ಮುಖ್ಯ ಪ್ರಾಣದೇವರು ನಮ್ಮ ದಕ್ಷಿಣಾಗ್ನಿಯಲ್ಲಿ ವಿಶ್ವ ಇದ್ದಾನೆ. ವಿಶ್ವನಾಮಕ ಪರಮಾತ್ಮ ದಕ್ಷಿಣಾಗ್ನಿಯಲ್ಲಿದ್ದಾನೆ. ಆ ಸ್ವಪ್ನಾವಸ್ಥೆಯಲ್ಲಿ ಜೀವನನ್ನು ಕಂಠಕ್ಕೆ ಕರೆದುಕೊಂಡ್ಬರ್ತಾನೆ. ಕಂಠದಲ್ಲಿ ತೈಜಸನಾಮಕ ಪರಮಾತ್ಮನ ರೂಪ, ತೈಜಸನಾಮಕ ಪರಮಾತ್ಮನ ರೂಪದೊಂದಿಗೆ ಈ ಯಾರೋ ವಿಶ್ವನಾಮಕ ಪರಮಾತ್ಮ ಇವರಿಬ್ಬರು ಕ್ರೀಡಿಸ್ತಾರೆ. ಆ ತೈಜಸ ನಾವು ಕನಸಿನಲ್ಲಿ ಏನೋ ನಮಗೆ ಸಂಸ್ಕಾರವಶಾತ್ ಸ್ವಪ್ನ ಪದಾರ್ಥ ನೋಡ್ತಾ ಇರ್ತೇವೆ. ಅದನ್ನು ಸೃಷ್ಟಿ ಮಾಡ್ತಕ್ಕಂಥವನು ಯಾರು ಅಂದರೆ ಪರಮಾತ್ಮ ಆ ತೈಜಸ ರೂಪದಿಂದ ಆ ಪರಮಾತ್ಮ ಬಾಹ್ಯ ಪದಾರ್ಥಗಳೇನಿವೆ, ಬಾಹ್ಯ ಪದಾರ್ಥ ನಾವು ನೋಡಿರ್ತೇವೆ. ಎಚ್ಚರ ಇದ್ದಾಗ ನೋಡಿದ ಪದಾರ್ಥಗಳನ್ನು ನೋಡಿರ್ತೀವಲ್ಲ, ಆ ನೋಡಿರುವ ಸಂಸ್ಕಾರದಿಂದ ಸ್ವಪ್ನದಲ್ಲಿ ಆ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ಅವ ನಮಗೆ ದರ್ಶನ ಮಾಡಿಸ್ತಾನೆ. ಹೀಗೆ ಆ ಸ್ವಪ್ನಾವಸ್ಥೆಯಲ್ಲಿ ನಾವು ಸ್ವಪ್ನ ಪದಾರ್ಥಗಳನ್ನು ಕಾಣುವಂಥದ್ದುಂಟು. ನಮಗೆ ಬಾಹ್ಯ ಯಾವ ಕರ್ಮಗಳ ಸಂಬಂಧ ಇರಲ್ಲ, ಬಾಹ್ಯ ಕರ್ಮೇಂದ್ರಿಯಗಳು ಯಾವುದೂ ಚಟುವಟಿಕೆ ಇರಲ್ಲ. ಆದರೆ ಕೆಲವೊಮ್ಮೆ ನಿದ್ರೆಯಲ್ಲಿದ್ದರೂ ಕೂಡ ನಾವು ಬಾಹ್ಯ ಕರ್ಮೇಂದ್ರಿಯ ಚಟುವಟಿಕೆ ಮಾಡೋದುಂಟು. ಹಾಗಾಗಿ ನೋಡಿ, ನಿದ್ರೆಯಿದ್ದಾಗ ಕೆಲವರು ಮಾತಾಡ್ತಾರೆ, ನಿದ್ರೆಯಲ್ಲಿದ್ದರೂ ಕೂಡ ವಾಗೀಂದ್ರಿಯ ಎಚ್ಚರಗೊಂಡಿರುತ್ತೆ. ಕೆಲವರು ನಿದ್ರೆಯಲ್ಲಿ ಎದ್ದು ಓಡಾಡ್ತಾರೆ. ಇದೆಲ್ಲ ವಿಶ್ವ ತೈಜಸರ ಕ್ರೀಡೆ. ವಿಶ್ವನಾಮಕ ಪರಮಾತ್ಮ, ತೈಜಸನಾಮಕ ಪರಮಾತ್ಮ ಇವರಿಬ್ಬರ ಕ್ರೀಡೆಯಿಂದಾಗಿ ನಾವು ಈ ಸ್ವಪ್ನದಲ್ಲಿ ಸ್ವಪ್ನ ಪದಾರ್ಥಗಳನ್ನು ಕಾಣ್ತೇವೆ. ಇಲ್ಲಿ ಈ ಸ್ವಪ್ನಾವಸ್ಥೆಯಲ್ಲಿ ಮುಖ್ಯ ಪ್ರಾಣದೇವರು ದಕ್ಷಿಣಾಗ್ನಿಯಲ್ಲಿರ್ತಕ್ಕಂತಹ ವಿಶ್ವನನ್ನು ಕಂಠಕ್ಕೆ ಕರೆತರ್ತಾನೆ. ಹಾಗಾಗಿ ಆ ಕಂಠದಲ್ಲಿರ್ತಕ್ಕಂತಹ ತೈಜಸ, ದಕ್ಷಿಣಾಗ್ನಿಯಲ್ಲಿ
ವಿಶ್ವ, ಕಂಠದಲ್ಲಿ ತೈಸ, ವಿಶ್ವ. ಈ ಪರಮಾತ್ಮನ ರೂಪಗಳ ಒಂದು ಕ್ರೀಡೆ ಇದನ್ನು ನಡೆಯುವಂತೆ ಮಾಡ್ತಕ್ಕಂಥವನು ಮುಖ್ಯ ಪ್ರಾಣ ಎಂಬುದಾಗಿ ಹೇಳ್ತಾರೆ. ಹಾಗೆ ಎಚ್ಚರ, ಸ್ವಪ್ನ ಮತ್ತು ಸುಷುಪ್ತಿ, ನಿದ್ರೆ, ಸುಷುಪ್ತಿ ಕಾಲ. ಆಗ ಎಲ್ಲ ಇಂದ್ರಿಯಗಳು ಉಪರತವಾಗಿರ್ತವೆ. ಇಂದ್ರಿಯ ದೇವತೆಗಳು, ಮನೋಭಿಮಾನಿ ದೇವತೆಗಳು ಎಲ್ಲ ಮುಖ್ಯ ಪ್ರಾಣನ ಬಳಿಯಲ್ಲಿ ಅವನ ಅಧೀನದಲ್ಲಿ ನಿಷ್ಕ್ರಿಯರಾಗಿ ಸುಪ್ತರಂತೆ ಇರ್ತಾರೆ. ಮಲಗಿರಲ್ಲ, ಅವರು ಸುಪ್ತರ ಹಾಗೆ ಇರ್ತಾರೆ. ಹಾಗಾಗಿ ನಮ್ಮ ಎಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆಗಳು, ಮನೋಭಿಮಾನಿ ದೇವತೆಗಳು ಮುಖ್ಯ ಪ್ರಾಣರ ಅಧೀನರಾಗಿ ನಿಷ್ಕ್ರಿಯರಾಗಿ ಸುಪ್ತರ ಹಾಗೆ ಇರ್ತಾರೆ. ಪ್ರಾಣದಲ್ಲಿ ಅವರು ನಿಷ್ಕ್ರಿಯರಾಗಿ ಇರುವುದು. ಈ ಮುಖ್ಯ ಪ್ರಾಣದೇವರು ತೈಜಸ್ಸನೊಂದಿಗೆ ಜೀವನನ್ನು ಹೃದಯ ಕಮಲ ಕರ್ಣಿಕಾದಲ್ಲಿರ್ತಕ್ಕಂಥ ಅಗ್ರೇಶನಾಮಕ ಅಂತ ಹೇಳಿದ್ನಲ್ಲ, ಅಗ್ರೇಶನಾಮಕ ಪ್ರಾಜ್ಞನ ಬಳಿಗೆ ಕರ್ತರ್ತಾನೆ. ಆಗ ನಮಗೆ ನಿದ್ರೆ ಬರುತ್ತೆ. ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗಿಸಿಕೊಂಡಾಗ ನಿದ್ರೆ ಬರುತ್ತೆ. ಆಗ ಈ ಜೀವನನ್ನು ಹೃದಯ ಕಮಲ ಕರ್ಣಿಕಾದಲ್ಲಿರ್ತಕ್ಕಂತಹ ಜೀವ ಇದ್ದಾನಲ್ಲ, ಆ ಜೀವನನ್ನು ಅಗ್ರೇಶನಾಮಕನಾಗಿರ್ತಕ್ಕಂತಹ ಪ್ರಾಜ್ಞನ ಬಳಿಗೆ ಕರಿತಿರ್ತಾನೆ. ಇದೆಲ್ಲ ಸರ್ವಸಮರ್ಪಣ ಗದ್ಯದಲ್ಲಿ ಈ ವಿಚಾರ ಬರುತ್ತೆ. ಅಗ್ರೇಶನಾಮಕ ಪ್ರಾಜ್ಞನ ಬಳಿಗೆ ಕರ್ಕೊಂಬರ್ತಾನೆ. ತೈಜಸ ಪರಮಾತ್ಮ, ತೈಜಸ ರೂಪ ಪ್ರಾಜ್ಞನಲ್ಲಿ ಐಕ್ಯ ಹೊಂದಿದಾಗ ಜೀವ ಏನಾಗ್ತಾನೆ, ಆ ಪ್ರಾಜ್ಞನ ಉದರ ಸೇರಿಬಿಡ್ತಾನೆ. ಆಗ ಈ ಶರೀರದ ಯಾವ ನಾಡಿಗಳ ಒಂದು ಸಾಕ್ಷಾತ್ ಸಂಪರ್ಕ ಇಲ್ಲದೇ ಇರುವುದರಿಂದಾಗಿ ಬಾಹ್ಯವಾಗಿರತಕ್ಕಂತಹ ಸುಖ ದುಃಖಾದಿಗಳ ಅನುಭವ ನಮಗೆ ಆಗೋದಿಲ್ಲ. ಆಗ ಆಗತಕ್ಕಂತಹ ಸುಖ ಅದು ಸ್ವರೂಪ ಸುಖ ಅಂತ ಹೇಳುತ್ತೆ. ಆ ಸ್ವರೂಪ ಸುಖವನ್ನು, ಜೀವನ ನಿಜವಾದ ಸ್ವರೂಪ ಏನು, ಅದು ಸುಖ ಸ್ವರೂಪ. ಆ ಸುಖದ ಅನುಭವ ಆಗುವಂಥದ್ದು ಅದು ಸುಷುಪ್ತಿ ಕಾಲದಲ್ಲಿ. ಅದನ್ನು ಪ್ರಾಜ್ಞನಾಮಕ ಪರಮಾತ್ಮ ಅದನ್ನು ವ್ಯಕ್ತಗೊಳಿಸ್ತಾನೆ, ಜೀವ ಅದನ್ನು ಅನುಭವಿಸ್ತಾನೆ. ಜೀವನಿಗೆ ಆಗ ತನ್ನ ಸ್ವರೂಪ ಸುಖ ಅದರ ಅನುಭವ ಆಗುತ್ತೆ. ಆ ಕಾಲದಲ್ಲಿ ಬಾಹ್ಯ ಪದಾರ್ಥಗಳ ವಿಷಯ ಗೊತ್ತಿರೋದಿಲ್ಲ, ಬಾಹ್ಯ ಪದಾರ್ಥಗಳ ಅಜ್ಞಾನ, ಇದ್ಯಾವುದೂ ಅವನಿಗೆ ಅನುಭವಕ್ಕೆ ಬರಲ್ಲ. ಕೇವಲ ಸ್ವರೂಪ ಸುಖದ ಅನುಭವ ಮಾತ್ರ ಬರುತ್ತೆ. ದೇಹದ ಪರಿವೆಯೂ ಇರುವುದಿಲ್ಲ. ಆಗ ನಮ್ಮ ದೇಹವನ್ನು ಯಾರು ಧಾರಣ ಮಾಡಿರ್ತಾರೆ ಅಂದರೆ, ಆಗ ಮುಖ್ಯ ಪ್ರಾಣದೇವರು ನಮ್ಮ ದೇಹವನ್ನು ಧಾರಣ ಮಾಡಿರ್ತಾರೆ. ಹೀಗೆ ನಮ್ಮ ಜಾಗೃತ ಸ್ವಪ್ನ ಸುಷುಪ್ತಿ ಮೂರೂ ಅವಸ್ಥೆಗಳಲ್ಲಿಯೂ ಕೂಡ ಪರಮಾತ್ಮ ಹಾಗೂ ವಾಯುದೇವರು ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಎಂಬುದನ್ನು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಈ ಪ್ರಮೇಯಗಳನ್ನು ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ನಮ್ಮ ಈ ಪರಮಾತ್ಮ ಈ ಅವಸ್ಥಾತ್ರಯಗಳ ನಿಯಾಮಕ ಅವನೇ, ಅವನೊಂದಿಗೆ ವಾಯುದೇವರಿದ್ದು ಮಾಡ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞ ರೂಪಗಳಿಂದ ಈ ಅವಸ್ಥಾತ್ರಯಗಳನ್ನು ನಿಯಾಮನ ಮಾಡ್ತಾ, ಆ ಅವಸ್ಥಾತ್ರಯ ನಿಯಾಮಕನಾಗಿರತಕ್ಕಂತಹ ಜೀವಾಂತರ್ಯಾಮಿ ಮುಖ್ಯ ಪ್ರಾಣನಲ್ಲಿಯೂ ಇರ್ತಾನೆ. ಅವನು ಜೀವಾಂತರ್ಯಾಮಿ ಮುಖ್ಯ ಪ್ರಾಣನಲ್ಲಿ ಇದ್ದುಕೊಂಡು ವಿಶ್ವ, ತೈಜಸ, ಪ್ರಾಜ್ಞ ರೂಪಗಳಿಂದ ಪರಮಾತ್ಮ ನಮ್ಮ ಮೂರು ಅವಸ್ಥೆಗಳನ್ನು, ಜಾಗೃತ್, ಸ್ವಪ್ನ, ಸುಷುಪ್ತಿ ಮೂರೂ ಅವಸ್ಥೆಗಳನ್ನು ಅವನು ನಿಯಮನ ಮಾಡ್ತಾನೆ. ಹೀಗೆ ಈ ಒಂದು ಅನುಸಂಧಾನ ಮಾಡ್ತಾ ಮುಖ್ಯ ಪ್ರಾಣದ ಪ್ರೇರಣೆಯಿಂದ ಕರ್ಮವನ್ನು ಮಾಡಿ, ಆ ಕರ್ಮವನ್ನು ನಿನಗೆ ಅರ್ಪಿಸ್ತೇನೆ, ಅದು ನಿನ್ನ ಪೂಜೆ ಆಗಲಿ, ನಿನಗೆ ತೃಪ್ತಿಕರವಾಗಲಿ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಎಂಬುದನ್ನು ರಾಘವೇಂದ್ರ ಗುರುಸಾರ್ವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಈ ವಿಚಾರವನ್ನು ನಿರೂಪಣೆ ಮಾಡ್ತಾರೆ. ಮುಖ್ಯ ಪ್ರಾಣದೇವರು ಈ ಸುರರೊಳಗೆ, ನರರೊಳಗೆ, ಸರ್ವಭೂತಗಳೊಳಗೆ ಪರತರರು, ಶ್ರೇಷ್ಠರು ಮಾತ್ರ ಅಲ್ಲ, ಅವರು ನಿಯಮನ ಮಾಡಿ ನೆಲೆಸಿದ್ದಾರೆ. ಅವರು ನೆಲೆಸಿದ್ದರಿಂದಾಗಿಯೇ ನಾವು ಬದುಕಿದ್ದೇವೆ. ನೆಲೆಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ನಮ್ಮ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇದ್ದಾರೆ. ಶ್ವಾಸೋಚ್ಛ್ವಾಸ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ನಾಡಿಗಳಲ್ಲಿ ಸಂಚರಿಸ್ತಾ ಅವರು ಶ್ವಾಸೋಚ್ಛ್ವಾಸ ಮಾಡ್ತಾರೆ. ಮನುಷ್ಯನ ದೇಹದಲ್ಲಿ 72,000 ನಾಡಿಗಳಿವೆ. ಎಷ್ಟು? 72,000. ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000. ಹೀಗೆ 72,000 ನಾಡಿಗಳು ಇವೆ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಕಾಟಕ ಉಪನಿಷತ್ತು ಶತಂಚ ಏಕಾ ಹೃದಯಸ್ಯ ನಾಟ್ಯ
ತಾಸಾಂ ಮೂರ್ಧಾನಂ ಅಭಿನಿಸೃತೈಕ ಅಂತ ಕಾಟಕೋಪನಿಷತ್ತು ಹೇಳುವ ಹಾಗೆ ನಮ್ಮ ಹೃದಯದಲ್ಲಿ 101 ನಾಡಿಗಳಿವೆ. ಪ್ರಧಾನವಾಗಿ 101 ನಾಡಿ, ನಮ್ಮ ಹೃದಯದೊಳಗಿರುವಂತಹ ನಾಡಿಗಳು 101 ನಾಡಿಗಳು. ಅವುಗಳಲ್ಲಿಯೂ ಪ್ರಧಾನವಾಗಿರುವಂತಹ ನಾಡಿ ಅಂದರೆ ಅದನ್ನು ನಾವು ಸುಷುಮ್ನಾ ನಾಡಿ ಅಂತ ಹೇಳ್ತೇವೆ. ಅದು ನಮ್ಮ ಹೃದಯ ಮಧ್ಯಭಾಗದಲ್ಲಿ ಹಾದು ಶಿರಸ್ಸಿನವರೆಗೆ ಹೋಗಿರುವಂಥದ್ದು. ಅದು ಮೂಲಾಧಾರದಿಂದ ಆರಂಭಿಸಿ ನೇರವಾಗಿ ನಮ್ಮ ನಡುನೆತ್ತಿಯವರೆಗೆ ಬ್ರಹ್ಮರಂಧ್ರ ಅಂತ ಹೇಳ್ತೀವಲ್ಲ, ಬ್ರಹ್ಮರಂಧ್ರದವರೆಗೆ ಹಬ್ಬಿರತಕ್ಕಂತಹ ನಾಡಿ, ಇದನ್ನು ಸುಷುಮ್ನಾ ನಾಡಿ ಅಂತ ಹೇಳ್ತಾರೆ. ಈ ಸುಷುಮ್ನಾ ನಾಡಿಯಿಂದ ಪ್ರಾಣೋತ್ಕ್ರಮಣ ಆದರೆ ಮಾತ್ರ ಮುಕ್ತಿ ಅಂತ ಹೇಳ್ತಾರೆ. ಬೇರೆ ಯಾವ ನಾಡಿಗಳಿಂದ ಉತ್ಕ್ರಮಣ ಆದರೂ ಬೇರೆ ಬೇರೆ ಲೋಕಗಳು ಪ್ರಾಪ್ತವಾಗ್ತವೆ ಅಂತ ಹೇಳ್ತಾರೆ. ಊರ್ಧ್ವ ನಾಡಿಗಳಾಗಿರ್ತಕ್ಕಂತಹ ಕಣ್ಣು, ಕಿವಿ ಮುಂತಾದ ದ್ವಾರದ ಮೂಲಕವಾಗಿ ಜೀವ ಹೊರಗೆ ಹೋದರೆ ದೇವಲೋಕ, ಪಿತೃಲೋಕ ಮುಂತಾದ ಊರ್ಧ್ವಲೋಕಕ್ಕೆ ಜೀವ ಹೋಗ್ತಾನೆ. ಇನ್ನು ಅಧೋನಾಡಿ ಮಾರ್ಗವಾಗಿ ಉತ್ಕ್ರಮವಾದರೆ ಅಧೋಲೋಕ ಪ್ರಾಪ್ತಿ ಆಗುತ್ತೆ ಎಂಬುದಾಗಿ ಕಾಟಕ ಉಪನಿಷತ್ತು ಹೇಳ್ತಾ ಇದೆ. ಈ ಸುಷುಮ್ನಾ ನಾಡಿ ಇದು 5 ನಾಡಿಗಳ ಸಮೂಹ. 5 ನಾಡಿಯನ್ನು ಸೇರಿ ಸುಷುಮ್ನಾ ನಾಡಿ ಅಂತ ಹೇಳುದು. ಮಧ್ಯದಲ್ಲಿ ಒಂದು, ಸುತ್ತಲೂ 4. ಆ ಮಧ್ಯದಲ್ಲಿರುವಂಥದ್ದಕ್ಕೆ ನಾವು ಬ್ರಹ್ಮನಾಡಿ ಅಂತ ಹೇಳ್ತೇವೆ. ಆ ಬ್ರಹ್ಮನಾಡಿಯ ಸುತ್ತಲೂ 4 ನಾಡಿಗಳಿವೆ. ಈ ಒಟ್ಟು 5 ನಾಡಿಗಳನ್ನು ಸೇರಿ ಸುಷುಮ್ನಾ ನಾಡಿ ಅಂತ ಹೇಳುದು. ಅದರ ಬಗ್ಗೆ ಇದು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ, ಸುಷುಮ್ನಾ ನಾಡಿ ಎಷ್ಟು ಸೂಕ್ಷ್ಮ ಅಂದರೆ, ನಮ್ಮ ಕೂದಲೆಳೆಯ ತುದಿಯನ್ನು 1,000 ಭಾಗ ಮಾಡಬೇಕಂತೆ. ನಮ್ಮ ಕೂದಲೆಳೆಯ ತುದಿಯನ್ನು 1,000 ಬಾರಿ ತುಂಡು ಮಾಡಿದರೆ ಅದು ಎಷ್ಟು ಸೂಕ್ಷ್ಮ, ಅಷ್ಟು ಸೂಕ್ಷ್ಮವಾಗಿರುವಂಥದ್ದು ಸುಷುಮ್ನಾ ನಾಡಿ. ಈ ಸುಷುಮ್ನಾ ನಾಡಿಯ 4 ಕಡೆಯಲ್ಲಿ 4 ನಾಡಿಗಳಿವೆ. 4 ನಾಡಿಗಳು. ಪೂರ್ವಕ್ಕೆ ಪ್ರಕಾಶಿನಿ, ದಕ್ಷಿಣಕ್ಕೆ ವೈದ್ಯುತ, ಪಶ್ಚಿಮಕ್ಕೆ ವಜ್ರಿಕಾ, ಉತ್ತರಕ್ಕೆ ಆರ್ಯಾನಾಡಿ, ಮಧ್ಯದಲ್ಲಿರೋದು ಬ್ರಹ್ಮನಾಡಿ. ಈ 5 ನಾಡಿ ಸೇರಿಸಿ ಸುಷುಮ್ನಾ ನಾಡಿ ಅಂತ ಹೇಳೋದು. ಈ ಬ್ರಹ್ಮನಾಡಿಯಿಂದ ಪೂರ್ವಕ್ಕೆ ಇರತಕ್ಕಂತಹ ನಾಡಿ ಪ್ರಕಾಶಿನ ನಾಡಿ, ಅಲ್ಲಿ ಶುಭ್ರವರ್ಣನಾಗಿ ವಾಸುದೇವ ಇರ್ತಾನೆ. ಇನ್ನು ದಕ್ಷಿಣ ಭಾಗಕ್ಕೆ ವೈದ್ಯುತ ನಾಡಿ, ಅಲ್ಲಿ ಪಿಂಗಲ ವರ್ಣನಾಗಿರ್ತಕ್ಕಂತಹ ಸಂಕರ್ಷಣ ಇರ್ತಾನೆ. ಪಶ್ಚಿಮ ಭಾಗಕ್ಕೆ ವಜ್ರಿಕಾ ನಾಡಿ, ಅಲ್ಲಿ ಹಸಿರು ಬಣ್ಣದ ಪ್ರದ್ಯುಮ್ನ ಇರ್ತಾನೆ. ಉತ್ತರಕ್ಕೆ ಆರ್ಯಾನಾಡಿ, ಅಲ್ಲಿ ನೀಲವರ್ಣದ ಅನಿರುದ್ಧ ಇರ್ತಾನೆ. ಇದರ ಮಧ್ಯ ಬ್ರಹ್ಮನಾಡಿ, ಕೆಂಪು ಬಣ್ಣದ ನಾರಾಯಣ. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಮಧ್ಯದಲ್ಲಿ ನಾರಾಯಣ. ಹೀಗೆ 5 ಪರಮಾತ್ಮನ ರೂಪಗಳು ಈ ಬ್ರಹ್ಮನಾಡಿ ಸೇರಿರತಕ್ಕಂಥ ಸುಷುಮ್ನಾ ನಾಡಿಯಲ್ಲಿ ಪ್ರಕಾಶಿನಿ, ವೈದ್ಯುತ, ವಜ್ರಿಕಾ ಹಾಗೂ ಆರ್ಯ ನಾಡಿಗಳಿಂದ ಸಹಿತವಾಗಿರ್ತಕ್ಕಂಥ ಸುಷುಮ್ನಾ ನಾಡಿಯಲ್ಲಿ ಪಂಚರೂಪಗಳಿಂದ ಇರ್ತಾನೆ ಅಂತ ಹೇಳ್ತಾರೆ. ಇಂಥದ್ದು ಒಂದು ಸುಷುಮ್ನಾ ನಾಡಿ. ಇದರಿಂದ 101 ನಾಡಿಗಳು ಹೊರಟಿವೆ ಅಂತ. ಇದನ್ನೇ ಅಸ್ಮಿನ್ ಸ್ಥೂಲ ಶರೀರೇ ಚ ವೃಷಣಾಸನಯೋರಪಿ ಮಧ್ಯೆ ಕಂದಂ ವಿಜಾನೀಯಾತ್ ವರ್ತುಲಂ ಜಂಗುಲೋನ್ನತಂ. ಶ್ರೀಮದಾಚಾರ್ಯ ತಂತ್ರಸಾರದಲ್ಲಿ ಹೇಳ್ತಾರೆ ಯಾವ್ಯಾವ ಕಡೆಯಲ್ಲಿ ಯಾವ್ಯಾವ ನಾಡಿ ಇದೆ ಅಂತ. ನೋಡಿ, ಇವತ್ತು ಸ್ಕ್ಯಾನ್ ಮಾಡಿದರೆ ಯಾವ ನಾಡಿಗಳು ಸಿಗುವುದಿಲ್ಲ ನಮಗೆ. ನಮ್ಮ ಶಾಸ್ತ್ರ ಹೇಗೆ ಹೇಳ್ತದೆ ನೋಡಿ, ಇವತ್ತಿನ ಆಧುನಿಕ ಯಾವುದೇ ಪರೀಕ್ಷಾ ಸಲಕರಣೆಗಳು ಇಲ್ಲದೇ ಇದ್ದರೂ ಕೂಡ ಯಾವ್ಯಾವ ದೇಹದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ನಾಡಿ ಇದೆ ಅದೆಲ್ಲವನ್ನು ತಂತ್ರಸಾರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಸುಷುಮ್ನಾ ವಿಜ್ಞೇಯ ವಜ್ರಿಕಾರ್ಯ ಪ್ರಕಾಶಿನಿ ವೈದ್ಯುತ ಬ್ರಹ್ಮನಾಡೀತು ಶೈವ ಪಂಚಪ್ರಭೇದಿನಿ ಎಂಬುದಾಗಿ ಹೇಳ್ತಾರೆ. ಅದನ್ನೇ ತಿಳಿಕಂಡ್ಯ ಸುಷುಮ್ನಾ ನಾಡಿ ವಿವರ ಎಣಿಸು ತೊಡೆಯಲ್ಲಿ ದಶ ಜನನವ ಅಂಥೇಳಿ ಒಂದು ಸುಳಾದಿಯಲ್ಲಿ ಆ ವಿಚಾರವನ್ನು ನಿರೂಪಣೆ ಮಾಡ್ತಾರೆ. ಸುಷುಮ್ನಾ ನಾಡಿಯ ಎಡಬಲಗಳಲ್ಲಿ ಈ 5 ನಾಡಿಗಳು ಸೇರಿ ಸುಷುಮ್ನಾ ನಾಡಿ, ಬ್ರಹ್ಮನಾಡಿ, ಅದರ ಸುತ್ತಲೂ 4 ನಾಡಿಗಳು. ಈ 5 ನಾಡಿಯಿಂದ ಕೂಡಿರತಕ್ಕಂಥ ಸುಷುಮ್ನಾ ನಾಡಿಯ ಎಡಬಲಗಳಲ್ಲಿ 50 ನಾಡಿಗಳು, ಅಲ್ಲಿಗೆ 100 ಆಯಿತು. ಸುಷುಮ್ನಾ ನಾಡಿ ಸೇರಿ 101. ಈ ಇಡ ಮತ್ತು ಪಿಂಗಲ ಅಂತ 2 ನಾಡಿಗಳು, 50 ಪಿಂಗಳ ನಾಡಿಗಳು, 50 ಇಡ ನಾಡಿಗಳು. ಹೀಗೆ 50 ಕವಲೊಡೆದು ಮತ್ತು ಸುಷುಮ್ನಾ ಸೇರಿ 101 ನಾಡಿಗಳಿವೆ. 50 ನಾಡಿಗಳು ಇಡ ನಾಡಿಗಳು, 50 ನಾಡಿಗಳು ಈ ಪಿಂಗಲ ನಾಡಿಗಳು. ಈ ಸುಷುಮ್ನಾ ನಾಡಿಯ
ಎಡಭಾಗದಲ್ಲಿ ಹೊರಟು ಬಲಕಣ್ಣು, ಮೂಗು, ಕಿವಿ ಇವುಗಳು ಕೊನೆಯಾಗಿ ಹೋಗ್ತಕ್ಕಂತಹ ನಾಡಿ. ಅಂತಹ ನಾಡಿಗಳಿಂದ ಮತ್ತೆ 36,000 ನಾಡಿಗಳು ಅಲ್ಲಿ ಹುಟ್ಟಿಕೊಂಡಿವೆಂತೆ. ಹಾಗೆಯೇ ಪಿಂಗಲ ನಾಡಿಯು ಕೂಡ ಹಾಗೆ, ಆ ನಾಡಿಗಳು ಹಾಗೆ ಒಟ್ಟು 101 ನಾಡಿ, 102 ಆಯುತ, ಸುತ್ತುವ ಮಾರುತ ಅಂತ ಜಗನ್ನಾಥದಾಸರು ಹೇಳ್ತಾರೆ. 72,000 ನಾಡಿಗಳಲ್ಲಿ ಮುಖ್ಯ ಪ್ರಾಣರು ಸಂಚರಿಸ್ತಾ ಇದ್ದಾರೆ ನೋಡಿ. 72,000 ನಾಡಿ ಅತೀಂದ್ರಿಯ ಇಪ್ಪವು ದೇಹದೊಳಗೆ ನಾಭಿಮೂಲದಲ್ಲಿ ಒಪ್ಪುತ್ತಿವೆ ಕೇಳಿ 2 ವಿಧವಾಗಿ ಅಂತೆಲ್ಲ ನಿರೂಪಣೆ ಮಾಡ್ತಾರೆ ಜಗನ್ನಾಥದಾಸರು. ನಮ್ಮ ದೇಹದ ಕಾಲುಗಳಲ್ಲಿ ಎಡಕ್ಕೆ 12,000, ಬಲಕ್ಕೆ 12,000, ದೇಹದ ಮಧ್ಯದಲ್ಲಿ ಎಡಕ್ಕೆ 14,000, ಬಲಕ್ಕೆ 16,000, ದೇಹದ ತೋಳುಗಳಲ್ಲಿ ಬಲಕ್ಕೆ 4,000, ಎಡಕ್ಕೆ 4,000, ದೇಹದ ಮೇಲ್ಭಾಗವಾಗಿರತಕ್ಕಂತಹ ಶಿರಸ್ಸಿನ ಎಡಭಾಗದಲ್ಲಿ 6,000, ಶಿರಸ್ಸಿನ ಎಡಭಾಗದಲ್ಲಿ 6,000, ಹೀಗೆ ಒಟ್ಟು 36,000 ನಾಡಿಗಳು ಒಂದು ಬದಿಯಲ್ಲಿ. ಹರಿಯು ಸ್ತ್ರೀ ರೂಪದಿಂದ 36,000 ನಾಡಿಗಳಲ್ಲಿ, ಪುರುಷ ರೂಪದಿಂದ 36,000 ನಾಡಿಗಳಲ್ಲಿ, ಹೀಗೆ 72,000 ನಾಡಿಗಳಲ್ಲಿ ಪರಮಾತ್ಮ 72,000 ರೂಪಗಳಿಂದ ಇದ್ದಾನೆ. ಆ 72,000 ರೂಪಗಳಿಂದ ನಾವು ಬೃಹತಿ ಸಹಸ್ರದಲ್ಲಿ ನೋಡುವುದು. ಹೀಗೆ ಈ 72,000 ಭಗವಂತನ ರೂಪಗಳೊಂದಿಗೆ ಮುಖ್ಯವಾಗಿರತಕ್ಕಂತಹ ಸುಷುಮ್ನಾ ನಾಡಿಯ ರೂಪಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಈ ರೂಪಗಳೊಂದಿಗೆ ಎಲ್ಲ ನಾಡಿಗಳಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವರು ಸಂಚರಿಸ್ತಾ ಇರ್ತಾರೆ. ಸಂಚರಿಸ್ತಾ ಅವರು ಉಸಿರಾಡ್ತಾರೆ. ಎಷ್ಟು ಬಾರಿ ಉಸಿರಾಡ್ತಾರೆ ಅಂದರೆ, ಒಂದು ದಿನಕ್ಕೆ ಸಹಜವಾಗಿ ನಡೆಸುವ ಉಸಿರಾಟ ಎಷ್ಟು ಅಂದರೆ 21,600 ಬಾರಿ. 37,600 ಮಂತ್ರವ ಈರೇಳು ಜಗದಿ ಜನರಳು ಮಾಡಿ ಉದ್ಧಾರಗೈಸುವೆಯೋ ಸುಜನರ ಎಂಬುದಾಗಿ ಜಗನ್ನಾಥದಾಸರು ತತ್ವಸುಮಾಲೆಯಲ್ಲಿ ಹೇಳ್ತಾರೆ. ಹರಿಕಥಾಂಸಾರದಲ್ಲಿ ಹೇಳ್ತಾರೆ ನೋಡಿ, 6,3,2,1,000 ಶತಜಾತ ಜಪಗಳ 3 ವಿಧ ಜೀವರೊಳಗ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರ ಜನರೇ ಅಧಮ ಜನರಿಗೆ ಅಪಾರ ದುಃಖಗಳೀವ ಪವಮಾನ ಸಲಹೆಮ್ಮ. ಒಂದು ದಿನದೊಳ ಅನಿಲ 21,600 ಮುಕುಂದನಾದ್ಯದಿ ಮಾಡಿಸಿ ಲೋಕಗಳ ಪೊರೆವ ಎಂದು ಪವನ ಪೊಗಳತಿರು ಎಂದೆಂದು ಮರೆಯದೆ ಈ ಮಹಿಮೆ ಸಂಕಂದನಾದ್ಯನಿಗುಂಟೆ ನೋಡಲು ಸರ್ವಕಾಲದಲ್ಲಿ. ನೋಡಿ ಹರಿಕಂಸಾರ್ ಎಷ್ಟು ವಿವರವಾಗಿ ನಿರೂಪಣೆ ಮಾಡ್ತಾರೆ. ಒಂದು ನಿಮಿಷಕ್ಕೆ ನಾವು ಎಷ್ಟು ಶ್ವಾಸೋಚ್ಛ್ವಾಸ ಮಾಡ್ತೇವೆ? 15 ಶ್ವಾಸ ಜಪಗಳು ಒಂದು ನಿಮಿಷಕ್ಕೆ. ನಮ್ಮ ಉಸಿರಾಟ ಶ್ವಾಸೋಚ್ಛ್ವಾಸ ಅದು ಮುಖ್ಯ ಪ್ರಾಣದೇವರು ಮಾಡತಕ್ಕಂತಹ ಹಂಸ ಜಪ. 1 ನಿಮಿಷಕ್ಕೆ 15 ಶ್ವಾಸ ಜಪ, 15 ನಿಮಿಷಕ್ಕೆ 225 ಶ್ವಾಸ ಜಪ, 30 ನಿಮಿಷಕ್ಕೆ 450, 60 ನಿಮಿಷಕ್ಕೆ 900, 60 ನಿಮಿಷಕ್ಕೆ 1 ಗಂಟೆಗೆ 900 ಆದರೆ 24 ಗಂಟೆಗಳಿಗೆ 21,600 ಶ್ವಾಸ ಜಪಗಳಾಗ್ತವೆ. ಯಾವುದೇ ಅಪೇಕ್ಷೆ ಇಲ್ಲದೆ ಶ್ವಾಸ ಜಪವನ್ನು ಸಮಸ್ತ ಚೇತನ ವರ್ಗಗಳ ಹೃತ್ಕಮದಲ್ಲಿ ಇರತಕ್ಕಂತಹ ಶ್ರೀಹರಿಯ ಪಾದಮೂಲದಲ್ಲಿ ಇದ್ದುಕೊಂಡು ಶ್ರೀಹರಿಯ ಅಪ್ಪಣೆಯಂತೆ ಕರುಣಾಳುಗಳಾಗಿರತಕ್ಕಂತಹ ಸರ್ವಜ್ಞರಾಗಿರತಕ್ಕಂತಹ ವಾಯುದೇವರು ಅವರು ಈ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಸಾತ್ವಿಕರಿಗೆ ಸಾಧನೆ ಮಾಡಿಸಿ ಮೋಕ್ಷ ಸುಖವನ್ನು ಕೊಡ್ತಾರೆ. ರಾಜಸರಿಗೆ ಕಾಮ್ಯರೂಪವಾಗಿರತಕ್ಕಂತಹ ಕರ್ಮವನ್ನು ಮಾಡಿಸಿ ಸುಖ ಮತ್ತು ದುಃಖವನ್ನು ಕೊಡ್ತಾರೆ. ತಾಮಸರಿಗೆ, ಯಾರು ತಾಮಸರು? ವಿಷ್ಣುವಿನಲ್ಲಿ, ವಿಷ್ಣು ಭಕ್ತರಲ್ಲಿ ಯಾರು ದ್ವೇಷ ಮಾಡ್ತಾರೋ ಅಂತಹ ತಾಮಸರಿಗೆ ಸ್ವರೂಪ ದುಃಖವನ್ನು ಮಾಡಿಸ್ತಾರೆ. ಅದನ್ನೇ ವಾಯುಸ್ತುತಿಯಲ್ಲಿ ಹೇಳಿದ್ದು, ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಗುರೋ ಯೋಗ್ಯತಾ ತಾರತಮ್ಯಾತ್
ಆದತ್ತೆ ಮಿಶ್ರಬುದ್ಧೀಂ ಸ್ತ್ರಿದಿವ ನಿರಯಭೂ ಗೋಚರಾನ್ನಿತ್ಯಬದ್ಧಾನ್ ತಾಮಿಶ್ರಾಂದಾದಿ ಕಾಖ್ಯೆ ತಮಸಿ ಸುಬಹುಲಂ ದುಃಖ ಯಸ್ಯನ್ಯಥಾ ಜ್ಞಾನ್ ವಿಷ್ಣೋರಾಜ್ಞಾಭಿರಿಕ್ತಂ ಶ್ರುತಿಶತಮಿತಿಹ ಸಾಧಿ ಚಾಕರ್ಣಯಾಮಃ ಎಂಬುದಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾರೆ. ಆಯಾ ಜೀವಿಗಳ ಕರ್ಮಾನುಸಾರವಾಗಿ ಸಾತ್ವಿಕರಾಗಿದ್ದರೆ ಅವರಿಗೆ ಸಾಧನ ಮಾಡಿಸಿ ಮೋಕ್ಷ ಸುಖ ಕೊಡ್ತಾರೆ. ರಾಜಸರಿಗೆ ಕಾಮ್ಯರೂಪವಾಗಿರ್ತಕ್ಕಂತಹ ಕರ್ಮವನ್ನು ಮಾಡಿಸಿ ಸುಖ ದುಃಖಾದಿಗಳನ್ನು ಕೊಡ್ತಾರೆ. ತಾಮಸರಿಗೆ ವಿಷ್ಣು ಭಕ್ತರಲ್ಲಿ ದ್ವೇಷವನ್ನು ಮಾಡಿಸಿ ಸ್ವರೂಪ ದುಃಖವನ್ನು ಅವರಿಗೆ ವ್ಯಕ್ತ ಮಾಡ್ತಾರೆ. ಇದನ್ನು ಈ ರೀತಿಯಲ್ಲಿ ಅವರು ನಮ್ಮೊಳಗಿದ್ದು ಹಂಸ ಮಂತ್ರವನ್ನು ಜಪಿಸ್ತಾರೆ. ಏಕವಿಂಶತ್ ಸಹಸ್ರಾತ್ಮ ಷಟ್ಶತಾಧಿಕ ಮಹರ್ನಿಶಂ ಶ್ವಾಸರೂಪೋ ಜಪೇ ನಿತ್ಯಂ ಎಂಬುದಾಗಿ ತಂತ್ರಸಾರದಲ್ಲಿ ನಿರೂಪಣೆ ಮಾಡ್ತಾರೆ. ಆ ಜಪಿಸುವ ಹಂಸ ಮಂತ್ರ ಏನದು? ಉಸಿರನ್ನು ಹೊರಗೆ ಬಿಡೋದು, ಒಳಗೆ ತೆಗೆದುಕೊಳ್ಳೋದು ಮತ್ತು ಇವೆರಡರ ನಡುವಿನ ವಿಶ್ರಾಮ ಕಾಲ. ಹೀಗೆ 3 ಕ್ರಮ ಇದೆ ಅದರಲ್ಲಿ. ಶ್ವಾಸೋಚ್ಛ್ವಾಸದಲ್ಲಿ 3 ಕ್ರಮ ಇದೆ. ಒಂದು ಉಸಿರು ಹೊರಗೆ ಬಿಡೋದು, ಮತ್ತೊಂದು ಉಸಿರು ತೆಗೆದುಕೊಳ್ಳೋದು, ಮತ್ತು ಇವೆರಡರ ನಡುವಿನ ವಿರಾಮ ಕಾಲ. ಇವು ಕ್ರಮವಾಗಿ ಹಂಸಸ್ಸೋಹಂ ಸ್ವಾಹ ಎಂಬ 3 ಮಂತ್ರಗಳು ಸೇರಿ ಉಂಟಾಗಿರತಕ್ಕಂಥ ಮೂಲಮಂತ್ರ. ತ್ರಿವಿಧ ಜೀವರು, ಸಾತ್ವಿಕ ರಾಜಸ ತಾಮಸ ತ್ರಿವಿಧ ಜೀವರಲ್ಲಿಯೂ ವಾಯುದೇವರು ಒಂದೇ ರೀತಿಯಾಗಿ ಶ್ವಾಸ ಜಪವನ್ನು ಮಾಡ್ತಾ ಇದ್ದಾರೆ, ಅವರಿಂದಲೂ ಮಾಡಿಸ್ತಾ ಇದ್ದಾರೆ. ಹಂಸ ಅಂದರೆ ಹರಿ ನಿರ್ದೋಷ ಗುಣ ಸ್ವರೂಪನಾಗಿದ್ದಾನೆ ಅಂತ ಅರ್ಥ. ಹಂಸ ಅಂದರೆ ಶ್ರೀಹರಿ ನಿರ್ದೋಷ ಗುಣ ಸ್ವರೂಪನಾಗಿದ್ದಾನೆ. ಸೋಹಂ ಅಂದರೆ ನಾನು ಅವನ ಪ್ರತಿಬಿಂಬ, ಅವನು ಬಿಂಬ. ನಾನು ಪ್ರತಿಬಿಂಬ, ಅವನು ಬಿಂಬ. ಹಂಸ ನಾಮವ ಪ್ರತಿದಿನ ಶಂಸಿಪೆ ಪವನ ಹಂಸ ಮಂತ್ರವೇಕ ವಿಂಶತಿ ಸಾಸಿರ ಶಂಸಸಿ ಷಟ್ಶತ ಹಂಸನಿಗೀವೆ ಅಂತ ಹೇಳ್ತಾರೆ. ಹೀಗೆ ಈ ಹಂಸ ಜಪವನ್ನು, ಸ್ವಾಹ ಅಂದರೆ ನಾವು ಭೋಗಿಸ್ತಕ್ಕಂತಹ ವಿಷಯ ಪದಾರ್ಥಗಳಿರ್ತಕ್ಕಂತಹ ಸ್ವಾಖ್ಯರಸ, ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಚಿಂತನೆ ಮಾಡಬೇಕು. ಇದನ್ನು ಅಜಪ ಗಾಯತ್ರಿ ಅಂತ ಹೇಳ್ತಾರೆ. ಅಜಪ ನಾಮ ಗಾಯತ್ರಿ ಮುನೀನಾಂ ಮೋಕ್ಷದಾಯಿನಿ ಅಸ್ಯಾಹ ಸಂಕಲ್ಪ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲಿ ಈ ಮಂತ್ರತ್ರಯ ಮಾಲಾರೂಪವಾಗಿರತಕ್ಕಂತಹ ಹಂಸ ಮಂತ್ರವನ್ನು ನಮ್ಮ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ, ವಿಷ್ಣು ಪ್ರೀತಿಗೋಸ್ಕರವಾಗಿ ದಿನಕ್ಕೆ 21,600 ಬಾರಿ ಜಪಿಸ್ತಾ ಇದ್ದಾನೆ. ಅದೆಲ್ಲವೂ ಕೂಡ ಪರಮಾತ್ಮನ ಆರಾಧನೆ ಆಗಲಿ, ಆ ಪ್ರಾಣನು ಹರಿಯು ಸುಪ್ರೀತರಾಗಲಿ. ಉಸಿರಾಟ ನಮಗೆ ಬದುಕಲಿಕ್ಕೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಇಂತಹ ಉಸಿರಾಟವನ್ನೇ ಮಹಾಮಂತ್ರ ಜಪವನ್ನಾಗಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದನ್ನು ನಾವು ತಿಳಿದ ಮಾತ್ರಕ್ಕೆ ನಮಗೆ ಅನಂತ ಫಲವನ್ನು ನೀಡ್ತಾ ಇದ್ದಾರೆ. ಇದು ನಾವು ತಿಳ್ಕೊಳ್ಬೇಕು. ನಮ್ಮ ಶ್ವಾಸೋಚ್ಛ್ವಾಸ ಇದು ಹಂಸ ಮಂತ್ರ. ಇದನ್ನು ನಮ್ಮ ಪರವಾಗಿ ವಾಯುದೇವರು ಮಾಡ್ತಾ ಅದನ್ನು ಆ ಮಹಾಮಂತ್ರವನ್ನು ಹರಿಗೆ ಸಮರ್ಪಿಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ಅದು ನಮಗೆ ಅನಂತ ಫಲವನ್ನು ವಾಯುದೇವರು ನೀಡ್ತಾರೆ. ಎಂತಹ ಕರುಣಾಮಯಿಗಳು! ಇದನ್ನು ಇಷ್ಟು ವಿಚಾರವನ್ನು ತಂತ್ರಸಾರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ನಮ್ಮೊಳಗಿದ್ದು ಮುಖ್ಯ ಪ್ರಾಣ ಎಲ್ಲವನ್ನು ಅವನೇ ಮಾಡ್ತಕ್ಕಂಥವನು, ಅವನೊಬ್ಬನೇ ಸಮರ್ಥ. ಆದ್ದರಿಂದ ಅವನನ್ನು ಪರತರ ಅಂತ ಹೇಳಿ, ಸುರರೊಳಗೆ ನರರೊಳಗೆ ಸರ್ವಭೂತರೊಳಗೆ ಅವನು ಪರತರ ಈ ತರಹ ನಿಯಮನ ಮಾಡ್ತಾ ನಮ್ಮನ್ನು ನೆಲೆಸಿದ್ದಾನೆ. ಆ ಮುಖ್ಯ ಪ್ರಾಣದೇವರು ಜೀವಯೋಗ್ಯ ಸಕಲ ಗುಣಪರಿಮಳರಾಗಿದ್ದಾರೆ, ದುಃಖಾದಿ ಸಕಲ ದೋಷ ದೂರರಾಗಿದ್ದಾರೆ. ಪರಮಾತ್ಮನ ಇಚ್ಛಾನುಸಾರವಾಗಿ ನಮ್ಮೊಳಗಿದ್ದು ಅವರು ವರ್ತಿಸ್ತಾರೆ. ಆದ್ದರಿಂದಲೇ ಅವರು ಪರಮಾತ್ಮನ ಪೂರ್ಣ ಅನುಗ್ರಹಕ್ಕೆ, ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಈ ರೀತಿಯಾಗಿ ಆ ಮುಖ್ಯ ಪ್ರಾಣದೇವರು ನಮ್ಮೊಳಗಿದ್ದು ನಮ್ಮನ್ನು ಪ್ರೇರಿಸಬೇಕು. ಅವನಿಂದ ಪ್ರೇರಿತನಾಗಿ ನಾವು ಸಕಲ ಕರ್ಮಗಳನ್ನು ಮಾಡಬೇಕು. ಈ ಒಂದು ಸಂದೇಶವನ್ನು ನಾವು ರಾಘವೇಂದ್ರ ಕುಸಾರವರ ಪ್ರಾತಃಸಂಕಲ್ಪದಲ್ಲಿ ಕಾಣ್ತೇವೆ. ಹೀಗೆ ನಾವು ಆಚರಿಸ್ತಕ್ಕಂತಹ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳೆಂಬ ತ್ರಿವಿಧ ಕರ್ಮಗಳನ್ನು
ಭಗವಂತನ ಪೂಜೆ ಅಂತ ತಿಳಿದು ನಾವು ಆಚರಿಸಬೇಕು. ಅವನ ಅನುಗ್ರಹದಿಂದ ನಮ್ಮ ಶಕ್ತಿ ಜ್ಞಾನ ಸಂಪತ್ತಿಗೆ ಅನುಗುಣವಾಗಿ ಆಚರಿಸಬೇಕು. ತಾನು ಆಚರಿಸೋದು ಮಾತ್ರ ಅಲ್ಲ, ತನ್ನ ಅಜ್ಞಾನವರ್ತಿಗಳಾಗಿರತಕ್ಕಂತಹ ಶಿಷ್ಯರಿಂದಲೂ ಬಂಧುಗಳಿಂದಲೂ ಭಗವದ್ಭಕ್ತರಿಂದಲೂ ಶ್ರೀಹರಿಯ ಸ್ವತಂತ್ರ, ಅವನೇ ಸರ್ವಕರ್ತ ಎಂಬ ಅನುಸಂಧಾನಪೂರ್ವಕವಾಗಿ ಆಚರಿಸಬೇಕು ಎಂಬ ಸಂದೇಶವನ್ನು ವಿಜಯದಾಸರು ಹೇಳ್ತಾರೆ. 21,600 ಮಂತ್ರ ಜಪಿಸುವ ಅಪ್ರತಿಸೂತ್ರ ವಾಯು ಸತತ ಲಕ್ಷ್ಮೀಪತಿಯ ಅಪ್ಪಣೆಯಿಂದಲೇ ಜೀವನ ಕೈಯಿಂದ ಸುಪುಣ್ಯ ಮಾಡಿಸುವ ದಾಸೋಹಂ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ನೋಡಿ, 1 ಕಾಸು ಕೊಟ್ಟರೆ ಪರಮಾತ್ಮನಿಗೆ ಎಷ್ಟು ಕಾರುಣ್ಯ, ಪರಮಾತ್ಮ ನಮ್ಮ ಮೇಲೆ ಎಷ್ಟು ಅವನಿಗೆ ಕರುಣೆ ಅಂದರೆ ಪ್ರಾಣದೇವರ ಮೂಲಕವಾಗಿ ಇಷ್ಟೆಲ್ಲ ಮಾಡಿಸ್ತಾ ಇದ್ದಾನೆ. ನಾವೇನು ಕೊಡ್ತೀವಿ ಅವನಿಗೆ? ವಿಜಯದಾಸ್ ಹೇಳ್ತಾರೆ, 1 ಕಾಸು ಕೊಟ್ಟರೆ ಕೊಪ್ಪರಿಗೆ ಧನವಾಣಿ ಉಣಿಸುವ ಜಗದ್ಗುರು. ಆ ಪರಮಾತ್ಮ ಹಾಗೂ ಗುರುಗಳ ಕಾರುಣ್ಯವನ್ನು ನೋಡಿ, ನಾವು ಕೊಡೋದು 1 ಕಾಸು ಆದರೂ ಕೂಡ ಕೊಪ್ಪರಿಗೆ ಹಣವನ್ನು ಉಣಿಸುವಷ್ಟು ಕಾರುಣ್ಯ ಅವರಲ್ಲಿದೆ. ಆದ್ದರಿಂದ ನೀವೇನು ಮಾಡುತ್ತೀರಿ ಯಥಾಯೋಗ್ಯವಾಗಿ, ದೇಶಕಾಲೋಚಿತವಾಗಿ, ದೇಶಕಾಲ ಹಾಗೂ ಅವಸ್ಥೆಗಳಿಗೆ ಅನುಗುಣವಾಗಿ ಯಥಾಯೋಗ್ಯವಾಗಿ ಯಾವ ನಿತ್ಯ ನೈಮಿತ್ತಿಕ ಕಾಮ್ಯಕರ್ಮಗಳನ್ನು ಆಚರಿಸ್ತೀರಿ ಅದನ್ನು ಭಗವತ್ ಪೂಜೆ ಅಂತ ಆಚರಿಸಿ. ಆ ತರಹ ಒಂದು ಅನುಸಂಧಾನದಿಂದ ನನ್ನೊಳಗಿದ್ದು ತತ್ವಾಭಿಮಾನಿ ದೇವತೆಗಳೊಂದಿಗೆ ಮುಖ್ಯ ಪ್ರಾಣದೇವರು ಹರಿಯ ಆಜ್ಞೆಯಂತೆ ಅವರು ನಮ್ಮೊಳಗಿದ್ದು ಮಾಡಿಸ್ತಾ ಇದ್ದಾರೆ. ಹೀಗೆ ಹರಿಗುರುಗಳು ನಮ್ಮಲ್ಲಿದ್ದುಕೊಂಡು ಇದನ್ನೆಲ್ಲ ನಡೆಸ್ತಾ ಇದ್ದಾರೆ ಎಂಬ ಅನುಸಂಧಾನದಿಂದ ನಾವು ಮಾಡಿದರೆ ಪರಮಾತ್ಮ ಅದು ಹೇಳ್ತಾರಲ್ಲ, 1 ಕಾಸು ಕೊಟ್ಟರೆ ಕೊಪ್ಪರಿಗೆ ಧನ ಮಾಡಿ ಉಣಿಸುವ ಜಗದ್ಗುರು. ಈ ಅನುಸಂಧಾನದಿಂದ ನಾವು ಮಾಡಿದರೆ ಪರಮಾತ್ಮ ಅಷ್ಟು ಅನುಗ್ರಹವನ್ನು ಮಾಡ್ತಾನೆ ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾ ಇರೋದು. ಹರಿಯನಲ್ಲದೆ ಬಗೆಯ ಅನ್ಯರ ಲೋಕದಳು, ಹರಿಯನಲ್ಲದೆ ಮುಖ್ಯ ಪ್ರಾಣದೇವರು ಮತ್ತು ಹರಿ ಇವರಲ್ಲದೆ ಅನ್ಯರಲು ಬೇರೆ ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಗುರುಗಳು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಕಾರ್ಯವನ್ನು ಮುಖ್ಯ ಪ್ರಾಣದೇವರು ನಮ್ಮೊಳಗೆ ಇದು ಮಾಡ್ತಾ ಇದ್ದಾರೆ. ಸದಾ ನಮ್ಮೊಳಗೆ 17 ಎರಡಾಯುತ ನಾಡಿಯಳು ಸುತ್ತುವ ಮಾರುತ ಜಗನ್ನಾಥ ಹೇಳ್ತಾರಲ್ಲ, ಹಾಗೆ ನಮ್ಮೊಳಗಿದ್ದು ಅನೇಕ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಇಂತಹ ಪ್ರಾಣದೇವರ ಒಂದು ಎಲ್ಲ ದೇವತೆಗಳಲ್ಲಿಯೂ ಮನುಷ್ಯರಲ್ಲಿಯೂ ಎಲ್ಲ ಭೂತಗಳಲ್ಲಿಯೂ ಪ್ರಾಣದೇವರ ಒಂದು ಪಾತ್ರ ಎಷ್ಟು, ಇವರೆಲ್ಲರಿಗಿಂತಲೂ ಶ್ರೇಷ್ಠರಾಗಿದ್ದರೆ ಮಾತ್ರ, ಪರತರನಾಗಿದ್ದರೆ ಮಾತ್ರ ವಾಯುದೇವರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಅಷ್ಟೆಲ್ಲ ಮಾಡ್ತಾ ನಮ್ಮನ್ನು ಯಾವಾಗಲೂ ನಿಯಂತ್ರಣ ಮಾಡ್ತಾ ಇದ್ದಾರೆ ಹರಿಯೊಂದಿಗೆ. ಹೀಗೆ ಹರಿ ಮತ್ತು ಪ್ರಾಣದೇವರು ಇವರಲ್ಲದೆ ಬೇರೆ ಯಾರು ತಾನೇ ಹೀಗೆ ಮಾಡಲಿಕ್ಕೆ ಸಾಧ್ಯ? ಈ ರೀತಿಯಲ್ಲಿ ಇಂತಹ ಒಂದು ಲೋಕದಳು ಗುರುಕುಲ ತಿಲಕ, ಈ ಲೋಕದಲ್ಲಿ ಇಂತಹ ಗುರು ನಮಗೆ ಸಿಗಲಿಕ್ಕೆ ಸಾಧ್ಯನಾ? ಅಂತಹ ಗುರುಗಳು ಯಾರು? ಮುಖ್ಯ ಪವಮಾನನು ಪ್ರಾಣದೇವರು ಅಂತಹ ಮುಖ್ಯ ಗುರು. ಇವರು ಪವಮಾನ ಅಂದರೆ ಪ್ರಾಣದೇವರು. ಪ್ರಾಣದೇವರಿಗೆ ಪವಮಾನ ಅಂತ ಹೆಸರು. ಪವಮಾನಲ್ಲಿ ಆ ವಿಚಾರವನ್ನು ನಿರೂಪಣೆ ಮಾಡ್ತಾರೆ. ಹೀಗೆ ಇಂತಹ ದೇವತೆಗಳೇ ಇರಬಹುದು, ಮನುಷ್ಯರೇ ಇರ್ಬೋದು, ಸಕಲ ಪ್ರಾಣಿಗಳಿರ್ಬೋದು, ಈ ರೀತಿಯಾಗಿ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿ ಎಲ್ಲ ರೀತಿಯಲ್ಲಿಯೂ ನಮ್ಮನ್ನು ನೇಮನ ಮಾಡ್ತಾ ನಮ್ಮೊಳಗಿದ್ದು ಎಲ್ಲ ಅವಸ್ಥೆಗಳಲ್ಲಿಯೂ ಜಾಗೃತ ಸ್ವಪ್ನ ಸುಷುಪ್ತಿ ಎಲ್ಲ ಅವುಗಳಲ್ಲಿಯೂ ಎಲ್ಲ ದೇಶ ಕಾಲಗಳಲ್ಲಿಯೂ ನಮ್ಮೊಳಗಿದ್ದು ನಮ್ಮಿಂದ ಎಲ್ಲ ಕ್ರಿಯೆಗಳನ್ನು ಮಾಡಿಸಿ ಅದಕ್ಕೆ ಅನುಗುಣವಾಗಿ ನಮಗೆ ಸುಖ ದುಃಖಾದಿಗಳನ್ನು ತಂದುಕೊಡ್ತಕ್ಕಂತಹ ಪ್ರಾಣದೇವರು ಅವರು ಗುರುಕುಲ ತಿಲಕ, ತ್ರೈಲೋಕ್ಯ ಗುರುಗಳವರು, 3 ಲೋಕಗಳಿಗೆ ಗುರುಗಳು. ಅಂತಹ ಗುರುಗಳು ಮುಖ್ಯ ಪವಮಾನನು, ಮುಖ್ಯ ಪ್ರಾಣದೇವರು ಎಂಬುದಾಗಿ ಶ್ರೀಪಾದರಾಜರು ಈ ಒಂದು ಪದ್ಯದಲ್ಲಿ ನಿರೂಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಈ ದಿನದ ಈ ಒಂದು ಉಪನ್ಯಾಸವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.